पवित्र श्रावण मास के अवसर पर बेदर शहर के मैलूर रोड पर गांधीनगर कॉलोनी में बसवेश्वर मंदिर के परिसर में 25 जून से लगभग एक महीने के लिए सुबह 6:30 से 8:30 तक विश्व धर्म प्रवचन कार्यक्रम का आयोजन किया जा रहा है। बसवेश्वर मंदिर के अध्यक्ष और बेदर विश्वविद्यालय के सिंडिकेट सदस्य नागभूषण कमठाणे ने कहा है, उन्होंने विश्व धर्म प्रवचन समिति और श्री बसवेश्वर मंदिर विकास बोर्ड के संयुक्त तत्वावधान में मंदिर परिसर में आयोजित होने वाले प्रवचन के पोस्टर और पुस्तिकाओं का विमोचन करने के बाद यह बात कही। इस विश्व धर्म प्रवचन कार्यक्रम में बेंगलुरु स्थित बसव गंगोत्री स्थित श्री चन्न बसवेश्वर ज्ञानपीठ के पीठाध्यक्ष पूज्य श्री जगतगुरु डॉक्टर चन्न बसवानंद स्वामी जी ने कर्नाटक, महाराष्ट्र, तेलंगाना, आंध्र प्रदेश, तमिलनाडु, दिल्ली के अलावा दक्षिण अफ्रीका, मॉरिशस, श्रीलंका, भूटान और नेपाल जैसे विदेशी देशों में भी बसव तत्व का प्रचार किया है। अब वे बीदर स्थित गांधीनगर बसवेश्वर मंदिर में एक महीने तक प्रवचन देंगे। प्रतिदिन प्रसाद वितरित किया जाएगा। उन्होंने गांधीनगर, मैलूरू, शास्त्री नगर, सीएमसी कॉलोनी, विद्यानगर, अलम प्रभु नगर और रामपुरे कॉलोनी सहित आसपास के कॉलोनियों के लोगों से प्रवचन सुनने और पवित्र होने का अनुरोध किया है। इस दौरान कमलाकर पाटिल, मल्लिकार्जुन देशमुख, विश्वनाथ पाटिल, चंद्रशेखर पाटिल, शिवराज पाटिल अतिवाड़, शिवशेणप्पा पाटिल हारूरगेरी, रविकांत बिरादर, मल्लिकार्जुन जेलर, ओम प्रकाश टोट्टे, शंकर गौड़ा पाटिल, बसवा दर्शन और कॉलोनी के अन्य लोग उपस्थित थे। केपी न्यूज के कैमरामैन पप्पूराज का कवरेज। ऐसे और भी अपडेट्स जानने के लिए बने रहे केपी न्यूज 24/7 के साथ। लाइक, शेयर और सब्सक्राइब करना ना भूलें। ಗಾಂಧಿನಗರ ಬಸವೇಶ್ವರ ಮಂಟಪದಿಂದ ಏನದ ಇವತ್ತು ಪೂಜ್ಯರಿಗೆ ಏನದ ನಾವು ಎಲ್ಲ ಪದಾಧಿಕಾರಿಗಳು, ಸಾರ್ವಜನಿಕರು, ಶರಣರೆಲ್ಲ ಸೇರ್ಕೊಂಡು ಪೂಜ್ಯರಿಗೆ ಆಹ್ವಾನ ಮಾಡಿದ್ದೇವೆ. ಶ್ರೀ 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 ಚನ್ನಬಸವಾನಂದ ಸ್ವಾಮಿಗಳಿಗೆ ಏನದ ಅಂದ್ರೆ ನಾಳೆ ಹಿಡಿದು ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಒಂದು ತಿಂಗಳು ನಿರಂತರವಾಗಿ ಸಾಯಂಕಾಲ ಪ್ರವಚನ ಹೇಳಬೇಕು. ಬಸವಾದಿಶರಣ ತೋರಿಸಂಥ ಮಾರ್ಗದಲ್ಲಿ ನಾವೆಲ್ಲ ನಡ್ಕೊಳ್ಬೇಕಂತೇಳಿ ಸತತವಾಗಿ ಒಂದು ತಿಂಗಳು ಅವರು ನಮ್ಗೆ ಪ್ರವಚನ ಮೂಲಕ ನಮ್ಮನ್ನು ಜಾಗೃತ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಏನದ ಅಂದ್ರೆ ಈ ಪಾಂಪ್ಲೆಟ್ ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ನಾವೆಲ್ಲ ಮಂದಿರದ ಪದಾಧಿಕಾರಿಗಳು ಸೇರಿಕೊಂಡು. ಮತ್ತು ನಮ್ಮ ಗಾಂಧಿನಗರ್, ವಿದ್ಯಾನಗರ್, ಶಾಸ್ತ್ರಿ ನಗರ್, ಟೀಚರ್ಸ್ ಕಾಲೋನಿ, CMC ಕಾಲೋನಿ, ಜಮ್ಗಿ ಕಾಲೋನಿ, ಮೈಲೂರು ಎಲ್ಲ ಶರಣರು ಏನದಂಥ ಸದಾವಕಾಶ ಪಡ್ಕೊಳ್ಬೇಕು. ಯಾಕೆ ಪೂಜ್ಯರು ಪ್ರವಚನ ಹೇಳೋದು ಗಾಂಧಿನಗರ್ ಕಾಲೋನಿಯ ಬಸವೇಶ್ವರ ಮಂದಿರದ ವತಿಯಿಂದ ಗಾಂಧಿನಗರ್ ಕಾಲೋನಿಯಲ್ಲಿ ಶ್ರಾವಣ ನಿಮಿತ್ತ ನಮ್ಮ ಗುರುಜಿಯವರ ಕಡೆಯಿಂದ 1 ತಿಂಗಳ ಪ್ರವಚನ ಕಾರ್ಯಕ್ರಮವನ್ನು ತಾವು ಗುರುಗಳು ಒಪ್ಪಿಕೊಂಡಿದ್ದಾರೆ. ಆದ ಕಾರಣ ತಾವು ತಮ್ಮ ಗಾಂಧಿನಗರ್ ಕಾಲೋನಿಯ ಭಕ್ತಾದಿಗಳು ಬೇರೆ ಕಡೆ ಪ್ರವಚನ ಕೇಳಲಿಕ್ಕೆ ಹೋಗುತ್ತಿದ್ದರು. ಅದು ಈ ವರ್ಷ ನಮ್ಮ ಗಾಂಧಿನಗರ್ ಕಾಲೋನಿಯಲ್ಲಿಯೇ ಪ್ರವಚನ ಇದೆ. ತಾವು ಎಲ್ಲರೂ ಈ ಬಸವಣ್ಣನವರ ಮಂದಿರಕ್ಕೆ ಸಾಯಂಕಾಲ 6:30ರಿಂದ 8:30ರವರೆಗೆ ತಪ್ಪದೆ ಬಂದು ಪ್ರವಚನವನ್ನು ಕೇಳಿ ತಮ್ಮ ಅವರ ಹಿತನುಡಿಗಳನ್ನು ಕೇಳಿ ತಾವೆಲ್ಲರೂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತು ನಾವು ಶ್ರಾವಣ ಮಾಸದ ಅಮಾವಾಸ್ಯೆ, ಶರಣ ಮಾಸದ ಅಮಾವಾಸ್ಯೆ. ನಾಳೆಯಿಂದ ಬೀದರ್ ನಗರದ ಗಾಂಧಿನಗರ್ ಬಸವೇಶ್ವರ ಮಂದಿರ, ಈ ಪ್ರಾರ್ಥನಾ ಮಂದಿರದಲ್ಲಿ ನಾಳೆಯಿಂದ 6:30 ಗಂಟೆಯಿಂದ 8:30 ಗಂಟೆವರೆಗೆ, ಅಂದರೆ 6:30ರಿಂದ 8:30 2 ಗಂಟೆಗಳ ಕಾಲ ಗುರು ಬಸವಣ್ಣವರ ಪೂಜೆ, ಪ್ರಾರ್ಥನೆ ಮತ್ತು ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವಿಶ್ವಧರ್ಮ ಪ್ರವಚನವನ್ನು ಆಯೋಜಿಸಿದವರು ಈ ಬಸವೇಶ್ವರ ಮಂದಿರದ ಒಂದು